ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನ್ ಕತೆ ಹೇಳ್ಬೇಕಾ? ಸದ್ಯಕ್ಕೆ ಯಾವ ಕತೆನೂ ನೆನಪಾಗ್ತಿಲ್ಲ ಸೀತಾ, ನೀವೇ ಹೇಳ್ಬಿಡಿ. ತುಂಬಾ ದಿನಗಳಿಂದ ನೀವು ಕತೆನೇ ಹೇಳಿಲ್ಲ ಸಿಹಿಗೆ. ಇವತ್ತು ನೀವೇ ಕತೆ ಹೇಳ್ಬೇಕು. ನೀವ್ ಹೇಳೋ ಕತೆಗಳಂದ್ರೆ ಸಿಹಿಗೆ ತುಂಬಾ ಇಷ್ಟ. ಪ್ಲೀಸ್ ಬೇಗ ಹೇಳಿ. ಹೌದಾ? ಏನ್ ರಾಮ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಯಾವ ಕತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೀತಾ. ಓಕೆ, ಒಂದು ಊರಲ್ಲಿ ಒಂದು ಕ್ಯೂಟ್ ಫ್ಯಾಮಿಲಿ ಇತ್ತಂತೆ. ಅಪ್ಪ ಅಮ್ಮ, ಅವ್ರಿಗೊಂದು ಮುದ್ದಾದ ಮಗಳು. ಯಾವಾಗಲೂ ಖುಷಿಯಾಗಿದ್ರಂತೆ. ಅಪ್ಪ ಅಮ್ಮನಿಗೆ ಆ ಮಗಳೇ ಪ್ರಪಂಚ. ಆ ಮಗಳಿಂದ ಅಪ್ಪ ಅಮ್ಮ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ರಂತೆ. ಆದರೆ ಒಂದಿನ ಆ ಮಗಳು ಅಪ್ಪ ಅಮ್ಮನಿಂದ ದೂರ ಆಗ್ಬಿಟ್ಲಂತೆ. ಅಪ್ಪ ಅಮ್ಮನಿಂದ ಆ ಮಗಳು ದೂರ ಹೋಗಿದ್ದನ್ನ ನೋಡೋಕ್ಕಾಗದೆ, ಒಪ್ಕೊಳಕ್ಕಾಗದೆ ತುಂಬ ದುಃಖ ಪಡ್ತಿದ್ರಂತೆ. ಆ ಮಗಳು ನಕ್ಷತ್ರ ಆಗಿ ತನ್ನ ಅಪ್ಪ ಕಷ್ಟಪಡ್ತಿರೋದನ್ನ ನೋಡ್ತಾ ತಾನೂ ಕಷ್ಟಪಡ್ತಿದ್ದಂತೆ. ಜೀವ ಇದ್ರು ಇಲ್ಲದೆ ಇದ್ರು ಫಾರ್ ಎವರ್ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ಮಾತು ಕೊಡ್ತಿದ್ಲಂತ. ನಾನು ಈ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್, ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಅವ್ರು ಯಾವತ್ತೂ ನಮ್ಮನ್ನ ಬಿಟ್ಟು ದೂರ ಹೋಗೋದಿಲ್ವಂತೆ. ಫಿಸಿಕಲಿ ನಮ್ಮ ಜೊತೆ ಇಲ್ಲದೆ ಹೋದ್ರು ಮನ್ಸಿಗೆ ತುಂಬ ಹತ್ತಿರವಾಗಿ ನಮ್ಮ ಜೊತೆಗೆ ಇರ್ತಾರಂತೆ. ಅರ್ಥ ಆಯ್ತಾ? ನೀವು ಕತೆ ಹೇಳ್ತಾ ಹೇಳ್ತಾ ನೀವೇ ಎಮೋಷನಲ್ ಆಗ್ಬಿಟ್ರಿ. ಹಾಗೇನಿಲ್ಲ ಸೀತಾ, ವೆರಿ ಸಾರಿ. ನೋಡಿ, ನೀವ್ ಹೇಳಿದ ಕತೆ ಸಿಹಿಗೆ ಅರ್ಥನೇ ಆಗ್ಲಿಲ್ಲ. ಕಣ್ಣ ಪಿಳಿ ಪಿಳಿ ಅಂತ ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ಅರ್ಥ ಆಗಿಲ್ವ ಪುಟ್ಟ ನಿಂಗೆ? ಸಿ ಪುಟ್ಟಾಗಿ ಹೇಗೆ ಅರ್ಥ ಮಾಡಿಸೋದು? ಸರಿ, ಸೊ ನಿನ್ನ ಫೇವ್ರೆಟ್ ಹೀರೋ ಯಾರು? ಅಪ್ಪು ಅಲ್ವಾ? ಅಪ್ಪು ಅಂದರೆ ಯಾರು? ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್. ಅವರೀಗ ನಮ್ಮ ಜೊತೆ ಇಲ್ಲ, ದೇವ್ರ ಹತ್ರ ಹೋಗಿದಾರಂತೆ. ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಯಾವತ್ತೂ ಅನ್ಸಲ್ಲ ಅಲ್ವಾ? ನಮ್ಮ ಜೊತೆಗೇ ಇದ್ದಾರೆ ಅಂತ ಇನ್ನೂ ಅನ್ಸುತ್ತೆ ಅಲ್ವಾ? ಅವ್ರ ಒಳ್ಳೆತನ, ಆ ಒಳ್ಳೆ ವ್ಯಕ್ತಿತ್ವ, ಅವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ಇನ್ನೂ ನಮ್ಮೆಲ್ಲರ ಮನಸ್ಸಲ್ಲಿ ಜೀವಂತವಾಗೇ ಇದ್ದಾರೆ. ಇದನ್ನು ಹಾಗೆ, ಗೊತ್ತಾಯ್ತಾ? ಜೊತೆಗಿರದ ಜೀವ ಎಂದಿಗೂ ಜೀವಂತ. ನೋಡಿ, ಸಿಹಿ ಮಲ್ಗೆ ಬಿಟ್ಲು. ಅದಕ್ಕೆ ನಮಗೆ ಕತೆ ಹೇಳಿ ಅಂತ ಹೇಳಿತ್ತು. ಅವಳು ಏನು ಪ್ರಶ್ನೆ ಮಾಡದೆ ಹಾಗೆ ಮಲ್ಕೊಂಡ್ಬಿಟ್ಲು. ರಾಮ್, ನನ್ಗೂ ಕತೆ ಹೇಳಿ ಮಲ್ಗಿಸಿ ನೋಡೋಣ. ಸೊ ನಿಮಗೆ ಕತೆ ಹೇಳಿ ನಿದ್ದೆ ಮಾಡಿಸ್ಬೇಕಾ ನಾನು? ಹೌದು. ಓಹೋ, ನೀವಿಷ್ಟು ಬೇಗ ಮಲಗೋದು ನನಗೆ ಇಷ್ಟ ಆಗೋದಿಲ್ವಲ್ಲ ಸೀತಾ. ನೀವೀಗ ಮಲಗ್ಬಿಟ್ರೆ ಪಾಪ ಈಗ ಬಡಪಾಯಿ ಗಂಡನ್ನ ಮುದ್ದು ಮಾಡೋರು ಯಾರು? ಇದೇನೋ ಮುದ್ದು ಮಾಡೋದು ಅಂದ್ರೆ ಚೆನ್ನಾಗಿದೆ. ಸೀತಾ, ನಂಗೆ ಒಂದೇ ವಾರ ಟೈಮ್ ಇರೋದು. ಅಷ್ಟರಲ್ಲಿ ಸಿಹಿ ಥರ ಇರೋ ಆ ಹುಡುಗಿನ ಹುಡುಕ್ಬೇಕು. ಸೀತಾ, ನೀವು ಮಲಗಿರಿ, ನಂಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಅಶೋಕ, ಈಗ ನಮ್ಮ ಹತ್ರ ಇರೋದು 1 ವೀಕ್ ಟೈಮ್ ಅಷ್ಟೇ ಕಣೋ. ಅಷ್ಟರಲ್ಲಿ ಸಿಹಿ ಥರನೇ ಇರೋ ಆ ಮಗುನ ಎಲ್ಲೇ ಇದ್ರೂ ಹುಡುಕಿ ಮನೆಗೆ ಕರ್ಕೊಂಡು ಬರಬೇಕು. ಆ ಮಗು ಮನೆಗೆ ಬಂದ್ರೆ ಸೀತಾ ಸರಿ ಹೋಗೋದು. ಇಲ್ಲ ಅಂದರೆ ತಾತ ಹೇಳ್ದಂಗೆ ಅವ್ರ ಒತ್ತಾಯಕ್ಕೆ ಸೀತನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ. ಇಲ್ಲ ಮಗ, ಹಾಗಾಗಬಾರ್ದು. ನೋಡು, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾನಾ? ಏನು ಪ್ಲ್ಯಾನು? ಮಗ, ರಿಯಲಿ
ಹೇಗಿದೆ ಮಗ ನನ್ನ ಐಡಿಯಾ? ಮಗ ಯು ಆರ್ ದ ಬೆಸ್ಟ್ ಕಣೋ. ಅಲ್ಲ ಕಣೋ, ಈ ತರ ಪ್ಲಾನ್ ಅಲ್ಲ ನಿನಗ್ ಮಾತ್ರ ಒಳ್ಳೇದಕ್ಕೆ ಸಾಧ್ಯ ಅಲ್ವಾ? ಮತ್ತೆ ಏನ್ ಅನ್ಕೊಂಡಿದ್ಯಾ ನನ್ನ? ಅಶೋಕ, ನೀನ್ ನನ್ನ ಜೀವದ ಗೆಳೆಯ ಕಣೋ, ಅದಕ್ಕೆ ನಾನು ನಿನ್ನ ಕುಚಿಕು ಅಂತ ಹೇಳೋದು. ಪ್ರತಿ ಸಲ ಜೀವ ಹೋಗೋ ಟೈಮಲ್ಲಿ ನನ್ನ ಜೊತೆ ನಿಂತು ಕಾಪಾಡ್ತೀಯಲ್ಲ, ಆಪತ್ ಬಾಂಧವ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಕಣ. ಸೀತಾ ಸರಿ ಹೋಗ್ಬೇಕಷ್ಟೇ. ಅಶೋಕ, ಈ ಪ್ಲಾನ್ ವರ್ಕೌಟ್ ಆಗುತ್ತಲ್ವಾ? ಆ ಹುಡುಗಿ ನಮಗ್ ಸಿಗ್ತಾಳ? ಸಿಕ್ಲೇಬೇಕು ಮಗ, ಈ ಪ್ಲಾನ್ ವರ್ಕ್ ಆಗ್ಲೇಬೇಕು. ಅವಳು ಬರ್ಲೇಬೇಕು, ಬಂದೇ ಬರ್ತಾಳೆ. ನಿನಗೆ ಯಾಕೆ ಇಷ್ಟೊಂದು ಡೌಟು ಅಂತ? ಡೌಟ್ ಏನಿಲ್ಲ ಮಗ, ಅವಳು ಬರ್ತಾಳೆ. ಐ ಲವ್ ಯು ಅಶೋಕ. ಏಯ್ ಛೇ ಛೇ ಛೇ, ಈ ಲವ್ ಯು ಎಲ್ಲ ನನ್ನ ಹತ್ರ ಬೇಡ, ನೀನ್ ಸೀತನ ಹತ್ರ ಇಟ್ಕೋ. ರಾಮ್, ಹಾ ಮಗ, ಆಗ್ಲೇ ನನ್ಗೆ ಹೇಳದಲ್ಲ, ಆ ಮಾತನ್ನ ಸೀತನ್ಗೆ ಹೇಳು. ಓಕೆ, ಬಾಯ್. ಹಾ, ಓಕೆ. ರಾಮ್, ಯಾರ ಜೊತೆ ಮಾತಾಡ್ತಿದ್ದೀರಾ ಇಷ್ಟೊಂದು ಖುಷಿಯಾಗಿ? ಹೇಳಿದ್ನಲ್ಲ ಸೀಕ್ರೆಟ್ ಅಂತ. ಸೀಕ್ರೆಟಾ? ನೆನ್ನೆನೂ ಅದನ್ನೇ ಹೇಳಿದ್ರಿ, ಇವತ್ತು ಅದನ್ನೇ ಹೇಳ್ತಿದ್ದೀರಾ. ಏನದು ಸೀಕ್ರೆಟು? ಅದೇನಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದೇ ಸದ್ಯಕ್ಕೆ ಈಗ ಐ ಲವ್ ಯು. ಏನಿದೆ ಇದ್ದಕ್ಕಿದ್ದಂಗೆ ಐ ಲವ್ ಯು ಅಂತ ಹೇಳ್ತಿದ್ದೀರಾ? ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದ್ನಪ್ಪ. ಐ ಲವ್ ಯು. ಸೀತಮ್ಮ, ಅಪ್ಪ, ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು. ಇನ್ನೊಂದ್ ಕಿತಾರ್ ಹಿಂದೆ ಬಂದ್ರೆ ನೋಡಾಮೇಲೆ ಸುಮ್ನೆ ಜಾಗ ಖಾಲಿ ಮಾಡಿ ರೈಟ್ ಹೇಳು ಇಲ್ಲಿಂದ. ಸುಬಿ, ನಾನ್ ಹೇಳಿದ ಮಾತೆ ಕೇಳಲ್ಲ ನೀನು. ನಿನ್ ಮಾತ್ ನಾನ್ ಯಾಕೆ ಕೇಳ್ಬೇಕು? ಸುಳ್ಳು ಹೇಳಿ ನೀನ್ ಅಪ್ಪನ ಹತ್ರ ಕರ್ಕೊಂಡು ಹೋಗಕ್ ನೋಡ್ತಾ ಇದ್ದೆ. ನಾನ್ ನಿನ್ಗೆ ಹೇಳಿದ್ದೀನಿ ಅಲ್ವಾ, ಆ ಮನುಷ್ಯ ಕಂಡ್ರೆ ನನ್ಗೆ ಆಗೋಕಿಲ್ಲ, ನೀನ್ ಸರಿ ಇಲ್ಲ ಅಂತ. ನನ್ಗೆ ಗೊತ್ತಿತ್ತು ಆ ರೌಡಿಗಳು ಬಂದು ಕಾಗದ ಪತ್ರ ಕೊಟ್ಟಾಗ್ಲೆ ಏನೋ ಬೇರೆ ಪ್ಲಾನ್ ಐತೆ ಅಂತ. ಆ ಶ್ರೀರಾಮ್ ದೇಸಾಯಿ ನನ್ಗೇನೋ ಮಾಡಕ್ ನೋಡ್ತಾವನಲ್ವಾ, ಅವ್ನ್ ತೋಡಿದ ಹಳ್ಳಿಕ್ಕೆಲ್ಲ ನಾನ್ ಬೀಳಕ್ಕಿಲ್ಲ. ಹಳ್ಳನ ಏನ ಹಂಗಂದ್ರೆ ನೀನ್ ಏನೇನೋ ಹೇಳ್ತೀಯ, ನಿನ್ ಮಾತ್ ನನ್ಗೆ ಚೂರು ಅರ್ಥ ಆಗಲ್ಲ. ಏನೇನಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನೋಡು. ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಡ, ರೈಟ್ ಹೇಳು ಪ್ಲೀಸ್. ಸುಬ್ಬಿ, ಪ್ಲೀಸ್ ಇಲ್ಲ ಗೀಸು ಇಲ್ಲ, ನನ್ನ ಹತ್ರ ಬರ್ಬೇಡ. ನಾನ್ ನಿನ್ ಜೊತೆ ಮಾತ್ ಬಿಡ್ತಾ ಇದ್ದೀನಿ. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.